ಶಿಥಿಲಾವಸ್ಥೆಯಲ್ಲಿದ್ದ ದೇಗುಲ ಜೀರ್ಣೋದ್ಧಾರ, ಶ್ರೀ ಮುನೇಶ್ವರ ಸ್ವಾಮಿ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ, ಭಕ್ತಿಯಲ್ಲಿ ಮಿಂದೆದ್ದ ಅಂದಾರ್ಲಹಳ್ಳಿ ಗ್ರಾಮಸ್ಥರು. ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ಲಕ್ಷ್ಯ, ಅನ್ಯ ಚಟುವಟಿಕೆಗಳ ತಾಣವಾದ ಕನ್ನಡ ಸಾಹಿತ್ಯ ಭವನ, ಬೇಸರ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ಅಭಿಮಾನಿಗಳು. ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವಕ್ಕೆ ಹೆಸರಾಗಿದ್ದರು, ಬಲಿ ಪಡೆದ ಕ್ಯಾನ್ಸರ್ ಕಾಯಿಲೆ, ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪಿಎಸ್ಐ. ಜಗಜ್ಯೋತಿ ಬಸವಣ್ಣ ಜಾತ್ಯತೀತ ನಾಯಕ, ಅನುಭವ ಮಂಟಪದಿಂದ ಜನರಿಗೆ ಸಮಾನ ಅವಕಾಶ, ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಗುಣಗಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಶ್ರೀ ಮುನೇಶ್ವರ ಸ್ವಾಮಿಯ ದೇಗುಲದ ಜೀರ್ಣೋದ್ಧಾರ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ 1975ರಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ದೇಗುಲವನ್ನು ರಾಮಕೃಷ್ಣಪ್ಪ ಮತ್ತು ನಾರಾಯಣಮ್ಮ ದಂಪತಿ ತಮ್ಮ ಸ್ವಂತ ಜಾಗದಲ್ಲಿ ನಿರ್ಮಾಣ ಮಾಡಿದರು. ಕಾಲಕ್ರಮೇಣ ಊರಿಗೆ ಶ್ರೀ ಮುನೇಶ್ವರ ಸ್ವಾಮಿ ಕಾವಲುಗಾರನಾಗಿ, ಗ್ರಾಮಸ್ಥರ ರಕ್ಷಕನಾಗಿ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುತ್ತಾ ಭಕ್ತರ ಇಷ್ಟ ದೇವರಾಗಿ ಪರಿಣಮಿಸಿ ಭಕ್ತರ ಮನಸ್ಸಿನಲ್ಲಿ ಬೇರೂರಿದ್ದಾರೆ. ಇನ್ನು ಸುತ್ತಮುತ್ತಲ ರೈತರು ಬೋರ್ವೆಲ್ ಕೊರೆಸುವ ಮುನ್ನ ಸ್ವಾಮಿಯ ಬಳಿ ಬಂದು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ಸ್ವಾಮಿಯ ಕರುಣೆಯಿಂದ ಉತ್ತಮ ನೀರು ಬೀಳುವುದೆಂಬ ನಂಬಿಕೆ ಇಂದಿಗೂ ಸಹ ಪ್ರತೀತಿಯಲ್ಲಿದೆ. ಕಾಲ ಕಳೆದಂತೆ ಶಿಥಿಲಾವಸ್ಥೆಯಲ್ಲಿದ್ದ ದೇಗುಲವನ್ನು ಇದೀಗ ಜೀರ್ಣೋದ್ಧಾರ ಮಾಡಲಾಗಿದ್ದು, ಶ್ರೀ ಮುನೇಶ್ವರ ಸ್ವಾಮಿಯ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯವನ್ನು ಅದ್ದೂರಿಯಾಗಿ ನೆರವೇರಿಸಲಾಗಿದೆ.
ಮುಂಜಾನೆಯಿಂದಲೇ ದೇಗುಲದಲ್ಲಿ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ಥಳೀಯ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಸಹ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಅವತ್ತು ಆ ಕೃಷ್ಣಪ್ಪನವರು ಇಲ್ಲಿ ಆದಷ್ಟು ಅವ್ರ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿದ್ರು. ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆಗೂ ಎಲ್ಲೂ ಬಂದಿದ್ವಿ. ಏನೋ ಇದ್ದಿದ್ದರಲ್ಲಿ ಚೆನ್ನಾಗಿ ಮಾಡಿದ್ರು. ಇತ್ತೀಚೆಗೆ ಅದರ ಶಿಥಿಲವಾಗಿದ್ದ ಅವರು ಸಂಬಂಧಿಕರು ಸುಬ್ರಹ್ಮಣ್ಯ ಅಂತಕ್ಕಂಥವರು ಇಲ್ಲಿ ನಿಲ್ತು, ಆಮೇಲೆ ಅವ್ರಿಗೆ ಗಂಡು ಮಕ್ಕಳು ಏನೂ ಇರಲಿಲ್ಲ. ಒಬ್ಬ ಮಗಳಿದ್ಲು, ಮಗಳ ಮುಖಾಂತರ ಹೆಣ್ಣು ಮಗಳಿದ್ಲು. ಹೆಣ್ಣು ಮಗುನ ಸುಬ್ರಹ್ಮಣ್ಯ ಅಂತಕ್ಕಂಥವ್ರಿಗೆ ಕೊಟ್ಟು ಮದುವೆ ಮಾಡಿದರು. ಅವರು ಈ ಜಾಗದಲ್ಲಿ ಒಡೆಯರಾಗಿ ಈ ದೇವಸ್ಥಾನ ತಿರುಗಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದಷ್ಟು ದೇವಸ್ಥಾನ ಆಲಯ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಮುಂದೆ ಅವರ ಮಕ್ಕಳು ಮರಿ ಭಾಳಷ್ಟು ಸುಖವಾಗಿ ಆ ಮುನೇಶ್ವರನು ಒಂದು ಆಶ್ರಯದಿಂದ ಚೆನ್ನಾಗಿ ಆಗಲಿ. ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಯಾರು ಕೃಷ್ಣಪ್ಪನವರು ಅವ್ರು ಮಾಡಿರೋಂಥ ಆಸ್ಥಾನದಲ್ಲಿ ಇವ್ರು ನಿಲ್ತು ಇಷ್ಟೊಂದು ಪ್ರಭುತ್ವವಾಗಿ ಮಾಡಿದ್ದಾರೆ. ಮಕ್ಕಳು ಮರಿ ಅವ್ರ ಕುಟುಂಬಗಳೆಲ್ಲ ಬಂದು ಇನ್ನು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ನಾಯನಹಳ್ಳಿ, ಅಂದಾರ್ಲಹಳ್ಳಿ, ಮುತ್ತಗದಹಳ್ಳಿಯಿಂದ ಎಲ್ಲ ಇಲ್ಲಿ ಆಗಮಿಸಿ ನಾವು ಒಂದು ಸಂತೋಷ ಪಡ್ತಾ ಇದ್ದೀವಿ ಈ ದೇವರು ಸನ್ನಿಧಿಯಲ್ಲಿ ಮಾಡಿರೋದಕ್ಕೆ. ಮದುವೆಯಾಗದವರು, ಮಕ್ಕಳಿಲ್ಲದವರು ಈ ದೇಗುಲಕ್ಕೆ ಬಂದು ಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥವನ್ನ ನೆರವೇರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹೆಸರು ಮಧುಮಾಲತಿ ಅಂತ. ಇಲ್ಲಿ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ರಾಮಕೃಷ್ಣಪ್ಪ ಅನ್ನೋರು ಅವರು ಮತ್ತು ಅವರ ಮಿಸಸ್ ನಾರಾಯಣಮ್ಮ ಅನ್ನೋರು ಅವರು ಮನೆಗೋಸ್ಕರ ಅಂದರೆ ಅವ್ರ ಕುಟುಂಬಕ್ಕೋಸ್ಕರ ಅಂತ ಕಟ್ಕೊಂಡಿದ್ದು. ಆದರೆ ಇಲ್ಲಿ 1965ಇಂದನೂ ಅದು ನಿರ್ಮಾಣ ಆಗಿದ್ದು ದೇವಸ್ಥಾನ. ಆವಾಗ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲನೂ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಇಲ್ಲಿ ಬಂದವ್ರಿಗೆಲ್ಲನೂ ಚೆನ್ನಾಗಿ ಒಳ್ಳೆಯದಾಗಿದೆ. ಮದುವೆಗಳಾಗಿದೆ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ. ಬೋರ್ವೆಲ್ಗೂ ಪಾಯಿಂಟ್ ನೀರಿಲ್ಲದೆ ಇರೋರಿಗೆ ನೀರೂ ಆಗಿದೆ. ಮತ್ತು ಎಷ್ಟೋ ಜನಕ್ಕೆ ಕಾಯಿಲೆ ಇದ್ದವ್ರಿಗೂ ಸಹ ವಾಸಿಯಾಗಿದೆ. ಮಕ್ಕಳ ಇಲ್ಲದೆ ಇರೋರಿಗೆ ಮಕ್ಕಳು ಸಹ ಆಗಿದೆ. ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಆದರೆ ಅದು ದೇವಸ್ಥಾನ ಇವಾಗ ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರತಿಷ್ಠಾಪನೆ ಮುನೇಶ್ವರ ಸ್ವಾಮಿದು ಮಾಡಿದ್ದಿದ್ದು ಇವತ್ತಿನ ದಿವಸ ತುಂಬ ಚೆನ್ನಾಗಿ ಆಯಿತು ಪ್ರತಿಷ್ಠಾಪನೆ ಅದೆಲ್ಲನೂ. ಮುಂಚೆ ಒಂದು ಮುನೇಶ್ವರ ದೇವ್ರನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ಇವತ್ತಿನ ದಿವಸ ಇನ್ನೊಂದು ಮುನೇಶ್ವರ ಪ್ರತಿಷ್ಠಾಪನೆ ಸಹ ಇಲ್ಲಿ ಈ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ ಪ್ರತಿಷ್ಠಾಪನೆ ಅನ್ನೋದು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಬಂದಿರೋದ್ರಿಂದ ತುಂಬ ಸಂತೋಷ ಆಗಿದೆ. ಇನ್ನು ಗ್ರಾಮದಲ್ಲಿನ ದೇಗುಲದ ಅಭಿವೃದ್ಧಿಯನ್ನ ಕಂಡು ಈ ಭಾಗದ ಹಿರಿಯರು ಸಂತೋಷ ಪಡುತ್ತಿದ್ದಾರೆ. ಒಟ್ನಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಹಾಗೂ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅಂಗರಂಗ ವೈಭವವಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನ ಕನ್ನಡ ಸಾಹಿತ್ಯ ಸದನವು ತನ್ನ ಮೂಲ ಉದ್ದೇಶಗಳನ್ನು ಮರೆತು ಅನ್ಯ ಚಟುವಟಿಕೆಗಳ ತಾಣವಾಗುತ್ತಿರುವುದಕ್ಕೆ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ನಗರದ ಹೃದಯ ಭಾಗದಲ್ಲಿ ಇರುವ ಎಚ್ಎನ್ ಕಲಾಭವನದ ಸಮೀಪದ ಕನ್ನಡ ಸಾಹಿತ್ಯ ಸದನವು ತನ್ನ ಮೂಲ ಉದ್ದೇಶವನ್ನ ಮರೆತು ಅನ್ಯ ಚಟುವಟಿಕೆಗಳ ತಾಣವಾಗುತ್ತಿರುವುದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಟಿ ನಂಜುಂಡಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಸದನವನ್ನ ಪ್ರತಿದಿನ ಪತ್ರಿಕೆಗಳ ಓದುವಿಕೆ, ಶ್ರೇಷ್ಠ ಕವಿಗಳ ಚಿತ್ರ ಗ್ಯಾಲರಿ ನಿರ್ಮಾಣ ಮತ್ತು ಸಾಹಿತ್ಯ ಪುಸ್ತಕಗಳ ಲಭ್ಯತೆಯ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಾಹಿತ್ಯ
ಆಸಕ್ತರಿಗೆ ಅನುಕೂಲವಾಗುವಂತೆ ರೂಪಿಸಲಾಗಿತ್ತು. ನಿವೃತ್ತ ನೌಕರರು ಮತ್ತು ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂಬುದು ನಮ್ಮ ಆಶಯವಾಗಿತ್ತು. ಆದರೆ ಪ್ರಸ್ತುತ ಈ ಭವನವು ಬಟ್ಟೆ ಒಣಗಿಸುವ, ಮೆಣಸಿನಕಾಯಿ ಹಾಗೂ ಧಾನ್ಯಗಳನ್ನು ಒಣಗಿಸುವ ಅಂಗಳವಾಗಿ ಮಾರ್ಪಟ್ಟಿರುವುದು ದುರಾದೃಷ್ಟಕರವಾಗಿದೆ. ಭವನದ ಸುತ್ತಮುತ್ತ ಕಸದ ರಾಶಿ ಬಿದ್ದಿದ್ದು ಸರಿಯಾದ ಸ್ವಚ್ಛತೆ ಇಲ್ಲದೆ ಕಸದ ತೊಟ್ಟಿಯಂತಾಗಿದೆ. ಸಾಹಿತ್ಯ ಚಟುವಟಿಕೆಗಳ ಬದಲಿಗೆ ಅನ್ಯ ಕಾರ್ಯಗಳಿಗೆ ಭವನದ ಬಳಕೆಯಾಗುತ್ತಿರುವುದು ಸರಿಯಲ್ಲ. ಪ್ರಸ್ತುತ ಬೆಳಗ್ಗೆ ಮತ್ತು ಸಂಜೆ ಯೋಗ ತರಗತಿಗಳು ನಡೆಯುತ್ತಿರುವುದರಿಂದ ಭವನದ ಬಾಗಿಲು ತೆರೆಯಲ್ಪಡುತ್ತಿದೆ. ಇಲ್ಲವಾದಲ್ಲಿ ಇದರ ಸ್ಥಿತಿ ಮತ್ತಷ್ಟು ಶೋಚನೀಯವಾಗುತ್ತಿತ್ತು ಎಂದರು. ಗೌರಿಬಿದನೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ HN ಕಲಾಭವನದ ಸಮೀಪದಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸದನ ಇವತ್ತು ಕನ್ನಡ ಸಾಹಿತ್ಯ ಚಟುವಟಿಕೆಗಳಿಗೆ ಸೀಮಿತವಾಗದೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಅದು ಬಳಕೆ ಆಗ್ತಾ ಇದೆ. ಕನ್ನಡ ಸಾಹಿತ್ಯ ಸದನ ಉದ್ದೇಶ ಅಲ್ಲಿ ಪ್ರತಿನಿತ್ಯನೂ ನ್ಯೂಸ್ ಪೇಪರ್ ಓದ್ತಕ್ಕಂಥವರು ಅಲ್ಲಿ ಬರ್ತಕ್ಕಂಥದ್ದು ನ್ಯೂಸ್ ಪೇಪರು ಮತ್ತು ಎಲ್ಲ ಚಿತ್ರ ಗ್ಯಾಲರಿ ಅಂದರೆ ಎಲ್ಲ ಶ್ರೇಷ್ಠ ಕವಿಗಳ ಒಂದು ಚಿತ್ರ ಗ್ಯಾಲರಿನ ನಿರ್ಮಾಣ ಮಾಡಬೇಕು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಎಲ್ಲ ಸಾಹಿತಿಗಳ ಪುಸ್ತಕಗಳನ್ನು ಅದರಲ್ಲಿ ಅಳವಡಿಸಬೇಕು. ಪ್ರತಿನಿತ್ಯ ಅದರ ಬಾಗಿಲು ತೆಗೆದು ಆ ಭಾಗದಲ್ಲಿರ್ತಕ್ಕಂಥವ್ರಾಗ್ಬೋದು, ಇಡೀ ನಮ್ಮ ನಗರದ ಎಲ್ಲ ಏನು ನಿವೃತ್ತಿ ಆಗಿರ್ತಕ್ಕಂಥವ್ರಾಗಿರ್ಬೋದು, ಆಸಕ್ತರು ಹೋಗಿ ಆ ಒಂದು ಗ್ರಂಥಾಲಯನ ಬಳಕೆ ಮಾಡ್ಕೊಳ್ತಕ್ಕಂಥ ಉದ್ದೇಶ ಅದು ಹೊಂದಿತ್ತು. ಆದರೆ ಈಗೇನಾಗಿದೆ ಅದರಲ್ಲಿ ಕೆಲವರು ಅಲ್ಲಿ ಬಟ್ಟೆ ಒಣಗಿಸೋಂಥ ಒಂದು ಸ್ಥಳ ಆಗಿಬಿಟ್ಟಿದೆ. ಜೊತೆಗೆ ಮೆಣಸಿನಕಾಯಿ ಒಣಗಾಗ್ತಕ್ಕಂಥ ಒಂದು ಸ್ಥಳ ಆಗೋಗ್ಬಿಟ್ಟಿದೆ ಮತ್ತು ಧನಿಯಾ ಒಣಗಾಗ್ತಕ್ಕಂಥ ಸ್ಥಳ ಆಗಿದೆ. ಇದರ ಬಗ್ಗೆ ಈಗ ಹಾಲಿ ಯಾರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿದ್ದಾರೋ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಈಗಾಗಲೇ ಯೋಗ ನಡೀತಾ ಇದೆ. ಯಾಕಂದರೆ ಯೋಗದವರು ಬೆಳಗ್ಗೆನೋ ಸಾಯಂಕಾಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಅದು ಹಂಗೆ ಚೆನ್ನಾಗಿದೆ, ಸ್ವಲ್ಪ ಬಾಗಿಲು ತೆಗಿತಾ ಇದ್ದಾರೆ, ಸ್ವಲ್ಪ ಸ್ವಚ್ಛವಾಗಿದೆ. ಅವ್ರೇನನ್ನು ಅಲ್ಲಿ ಹೋಗಿಲ್ಲ ಅಂದಿದ್ರೆ ನಿಜವಾಗಿ ಇವತ್ತು ಅದು ಕಸ ತೊಟ್ಟಿ ಆಗಿಬಿಡ್ತಾ ಇತ್ತು. ಈ ಥರದ್ದು ಒಂದು ಆಗಿದೆ. ಇದರ ಬಗ್ಗೆ ಈಗಾಗಲೇ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಏನೋ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಕನ್ನಡ ಸದನದ ಉದ್ದೇಶಗಳು ಏನು ನಡಿಬೇಕಾಗಿತ್ತೋ ಅದರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು. ನಮ್ಮ ಸಾಹಿತ್ಯ ಅಭಿಮಾನಿಗಳಾಗಿರ್ಬೋದು, ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಆ ಒಂದು ಸದನದ ಉದ್ದೇಶನ ಏನು ಅದಕ್ಕೆ ಸ್ಥಾಪನೆ ಆಗಿದೆಯೋ ಉದ್ದೇಶ ಅದು ಈಡೇರತಕ್ಕಂಥ ದಿಕ್ಕಿನಲ್ಲಿ ಎಲ್ಲರೂ ಗಮನ ಹರಿಸಬೇಕು. ಇಲ್ಲ ಅಂದರೆ ಅದು ಬೇರೆ ಬೇರೆ ಚಟುವಟಿಕೆಗಳಿಗೆ ಅದು ಸೀಮಿತ ಆಗಿಬಿಡುತ್ತೆ. ಅದು ಮಾಡಿದ್ದೇ ಒಂದು ಉದ್ದೇಶಕ್ಕಾದರೆ ಅದು ಬಳಕೆ ಆಗೋದೇ ಬೇರೆ ಉದ್ದೇಶಕ್ಕಾಗಿಬಿಡುತ್ತೆ. ಅದು ಆಗಬಾರ್ದು ಅನ್ನೋದು ನಾನು ಒಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ನಾನು ನನ್ನ ಅಭಿಪ್ರಾಯನ ಹಂಚ್ಕೊಳ್ತಾ ಇದ್ದೀನಿ. ಸರ್, ಎಷ್ಟು ದಿನದಿಂದ ಚಟುವಟಿಕೆಗಳು ನಡೀತಾ ಇಲ್ಲ ಅಲ್ಲಿ ಏನು ಅಂತ? ಚಟುವಟಿಕೆಗಳು ಮೊನ್ನೆ ಏನೋ ಡ್ರಾಮಾ ಮಾಡಿದ್ದಾರೆ, ಆಮೇಲೆ ಮೊನ್ನೆ ಒಂದು ದತ್ತಿ ಕಾರ್ಯಕ್ರಮಗಳು ಮಾಡಿದ್ದಾರೆ. ಸಂತೋಷ, ಮಾಡಲಿ, ಅದು ನಿರಂತರ ಕಾರ್ಯಕ್ರಮಗಳು ನಡಿಬೇಕು. ಈ ಥರದ್ದು ನೋಡಿ ಅಲ್ಲೆಲ್ಲ ಕಸ ಬಿದ್ದಿದೆ, ಆಮೇಲೆ ಸಾಕಷ್ಟು ಅದು ದುರ್ಬಳಕೆ ಆಗ್ತಾ ಇದೆ. ಅದು ಆಗಬಾರ್ದು ಅಷ್ಟೇನೇನೆ. ತಮ್ಮ ಹೆಸರು ಸರ್? ಅದೇ ನನ್ನ ಹೆಸರು ನಂಜುಂಡಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ಗೌರಿಬಿದನೂರು ತಾಲೂಕು. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕನ್ನಡ ಸಾಹಿತ್ಯ ಸದನ ಕಟ್ಟಡವನ್ನ ಸುಂದರವಾಗಿ ನಿರ್ಮಾಣ ಮಾಡಿದ್ದು ಒಂದು ಕಡೆಯಾದರೆ, ಅದರಲ್ಲಿ ಸಂಬಂಧಪಟ್ಟವರು ಯಾವುದೇ ರೀತಿಯ ಚಟುವಟಿಕೆಗಳನ್ನ ನಡೆಸದೆ ಪ್ರತಿದಿನ ಬಾಗಿಲು ತೆರೆಯದೆ ಈ ರೀತಿ ಬೇಜವಾಬ್ದಾರಿತನದಿಂದ ಬಿಟ್ಟಿರುವುದಕ್ಕೆ ಸ್ಥಳೀಯರು ಇದನ್ನೇ ಬಂಡವಾಳ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕರ ಮಾತಾಗಿದೆ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರುತ್ತಾರಂಥ ಶ್ರೀ ಗಂಗಾಮಾತಾ ದೇವಿಯನ್ನು
ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸುತ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ, ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ:
ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. ಆತ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಸಮಾಜದಲ್ಲಿ ಒಳ್ಳೆಯ ಹೆಸರಿತ್ತು. ಆದರೆ ಒಳ್ಳೆಯವರಿಗೆ ಕಾಲ ಇಲ್ಲವೆಂಬಂತೆ ಕ್ಯಾನ್ಸರ್ ಕಾಯಿಲೆ ಅವರ ಜೀವವನ್ನೇ ಪಡೆದುಕೊಂಡಿದೆ. ಸತ್ತ ಮೇಲೂ ತನ್ನ ಅಂಗಾಂಗಗಳನ್ನು ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಇಲಾಖೆಗೆ ದುಃಖದ ಸುದ್ದಿ. ಜಿಲ್ಲಾ ವಿಶೇಷ ವಿಭಾಗದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಪ್ರಭಾಕರಾಚಾರಿ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. 57 ವರ್ಷದ ಪ್ರಭಾಕರಾಚಾರಿ ಕಳೆದ 1 ವರ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಚೇರಿಯ ವಿಶೇಷ ವಿಭಾಗದಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪೊಲೀಸ್ ಅಧಿಕಾರಿಗಳ ವಸತಿ ಗೃಹದಲ್ಲಿ ವಾಸವಿದ್ದು ಹಲವು ವರ್ಷಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ತೊಂದರೆ ಅನುಭವಿಸುತ್ತಿದ್ದರು. ದಿನೇ ದಿನೇ ಕಾಯಿಲೆ ತೀವ್ರಗೊಂಡ ಹಿನ್ನೆಲೆ ಇಂದು ಬೆಳಿಗ್ಗೆ ವಸತಿ ಗೃಹದಲ್ಲೇ ಕೊನೆಯುಸಿರು ಎಳೆದಿದ್ದಾರೆ. ಮೃತರು ಪತ್ನಿ ಸುಧಾ ಹಾಗೂ ಓರ್ವ ಪುತ್ರಿಯನ್ನ ಅಗಲಿದ್ದು ಪೊಲೀಸ್ ಇಲಾಖೆಯಲ್ಲಿ ದುಃಖದ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಸಾವಿನಲ್ಲೂ ಪ್ರಭಾಕರಾಚಾರಿ ಅವರು ಮಾನವೀಯತೆ ಮೆರೆದಿದ್ದಾರೆ. ತಮ್ಮ ಅಂಗಾಂಗಗಳನ್ನ ದಾನ ಮಾಡುವ ಮೂಲಕ ಇತರರಿಗೆ ಬೆಳಕು ನೀಡುವ ಮಹತ್ವದ ನಿರ್ಧಾರ ಕೈಗೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಇನ್ನು ಮೃತ ಪ್ರಭಾಕರಾಚಾರಿ ಅವರ ನಿಧನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪೊಲೀಸ್ ಅಧಿಕಾರಿಗಳು ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಯೂ ದುಃಖ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಜೀವಣ್ಣ, PSI ರಿಟೈರ್ಡು. ಇವಾಗ ಸತ್ತಿರುವಂಥ ನಮ್ಮ ಪ್ರಭಾಕರಾಚಾರ್ಯ ಅವರು ನಾವು 1989ನೇ ತಂಡದಲ್ಲಿ ಎಲ್ಲ ಆಯ್ಕೆಯಾಗಿ ಸುಮಾರು 35-37 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಾನು ಅವ್ರ ಜೊತೆ ಸೇವೆ ಮಾಡಿದ್ದೀವಿ ಸುಮಾರು ಒಂದು 20 ವರ್ಷಗಳ ಕಾಲ. ಅವರು ನಾವು ಜೊತೆಯಲ್ಲೇ ಇದ್ದು ಜೊತೆಯಲ್ಲೇ ಸೇವೆ ಮಾಡಿದ್ವಿ. ಅವರು ಸಬ್ ಇನ್ಸ್ಪೆಕ್ಟರಾಗಿ ಪದೋನ್ನತಿ ಹೊಂದಿ ಇದೇ ನಮ್ಮ ಚಿಕ್ಕಬಳ್ಳಾಪುರದ DPO ಕಚೇರಿಯಲ್ಲಿ DSB ಬ್ರಾಂಚಲ್ಲಿ PSI ಕೆಲಸ ಮಾಡ್ತಾಯಿದ್ರು. ಅವರು ಸುಮಾರು 4-5 ವರ್ಷಗಳಿಂದ ಅನಾರೋಗ್ಯದಿಂದ ನರಳ್ತಾ ಇದ್ದರು. ಅವ್ರಿಗೂ ಟ್ರೀಟ್ಮೆಂಟ್ ತಗೊಂಡು ರಜೆಗಳನ್ನು ಸಹ ಹಾಕದೆ ಅವರು ಡ್ಯೂಟಿ ಮಾಡ್ತಾನೆ ಇದ್ದರು. ಆದ್ರೂ ಅವರು ಟ್ರೀಟ್ಮೆಂಟ್ ತಗೊಂಡು ಅವೆಲ್ಲ ಮಾಡ್ತಾಯಿದ್ರು. ಕ್ಯಾನ್ಸರ್ ಇತ್ತು ಪಾಪ. ಅವರು ಕ್ಯಾನ್ಸರಿಂದ ಬಳಲಿ ಇವತ್ತು ಬೆಳಿಗ್ಗೆ 8:45ರಿಂದ 9 ಗಂಟೆ ಸಮಯದೊಳಗೆ ತೀರ್ಕೊಂಡಿದ್ದಾರೆ. ಅವರು ಅವ್ರ ಮಗಳು, ಒಬ್ಬಳೆ ಮಗಳು, ಅವರು ಅವರ ಶ್ರೀಮತಿಯವರು ಇಲ್ಲೇ ಇದ್ದಾರೆ. ಅವರು ಮಗಳು ಮತ್ತು ಶ್ರೀಮತಿಯವರು ಒಪ್ಕೊಂಡು ಅವರ ಅಂಗಾಂಗಗಳನ್ನು, ಯಾವುದೇ ಕೆಲಸಕ್ಕೆ ಬರೋ ಎಲ್ಲ ಅಂಗಗಳನ್ನ ದಾನ ಮಾಡೋಕ್ಕೆ ಸಿದ್ಧರಿದ್ದಾರೆ. ಅವರ ದೇಹವನ್ನು ಸಹ ಮೆಡಿಕಲ್ ಕಾಲೇಜಿಗೆ ಕೊಡೋದಕ್ಕೆ ಸಿದ್ಧರಿದ್ದಾರೆ. ಆ ಡಾಕ್ಟ್ರುಗಳು ಒಪ್ಕೊಂಡ್ರೆ ಮಾತ್ರ ಅವರು ಕೊಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಈ ಸದ್ಯಕ್ಕೆ ನೇತ್ರದಾನ ಮಾಡಿದ್ದಾರೆ. ನೇತ್ರಗಳನ್ನ ಅವ್ರು ತಗೊಂಡಿದ್ದಾರೆ. ಅದನ್ನು ಅವರು ಬೇರೆಯವ್ರಿಗೆ ಯಾರಿಗಾದರೂ ಹಾಕ್ಕೋಬೋದು. ಅದಕ್ಕೆ ಇವ್ರದ್ದು ಅಭ್ಯಂತರ ಏನಿಲ್ಲ. ಒಳ್ಳೆ ಮನುಷ್ಯ, ನಮ್ಮ ಜೊತೆಗೆ ಒಡನಾಟವಾಗಿ ನಮ್ಮ ಎಲ್ಲ ಸ್ನೇಹಿತರ ಅಣ್ತಮ್ಮಂದಿರ್ತಾರೆ, ಸ್ನೇಹಿತರ ಥರ ಇರಲಿಲ್ಲ. ನಾವು ಅಣ್ಣತಮ್ಮರ ಥರ ಜೀವನ ಮಾಡಿಕೊಂಡು ಎಲ್ಲ ಖುಷಿಯಾಗಿದ್ವಿ. ಇವತ್ತು ಬೆಳಗ್ಗೆ ಈ ಥರ ಆಗಿದೆ. ನಾವು ವಿಷಾದಿಸ್ತೀವಿ. ಈ ಶಕ್ತಿಯನ್ನು ಶಕ್ತಿಯನ್ನು ದೇವರು ಅವ್ರ ಕುಟುಂಬಕ್ಕೆ ನೀಡಲಿ ಅಂತೇಳಿ ನಾನು ನನ್ನ ಕಡೆ ಸ್ನೇಹಿತ ಕಳ್ಕೊಂಡಿದ್ದೀರಾ, ಎಷ್ಟು ದುಃಖ ಆಗುತ್ತೆ? ನಮಗೆ ಭಾರಿ ದುಃಖವಾಗ್ತಾ ಇದೆ. ನಮ್ಮ ಅಣ್ಣ ತಮ್ಮಂದನ್ನು ಕಳ್ಕೊಂಡಷ್ಟು ದುಃಖ ಇದೆ ನಮ್ಮಲ್ಲಿ.
ಅವರು ನಮ್ಗೆ ಸುಮಾರು 37 ವರ್ಷಗಳಿಂದ ಜೊತೆಯಲ್ಲಿದ್ವಲ್ಲ. ಇವಾಗ ನಾನು ರಿಟೈರ್ಡ್ ಆಗಿ 2 ವರ್ಷ ಆಗ್ತಾಯಿದ್ರು ಅವರು ಫೋನಲ್ಲಿ ಡೈರೆಕ್ಟಾಗಿ ಮಾತಾಡ್ತಾನೆ ಇದ್ವಿ. ಅದು ನಮಗೆ ತುಂಬ ನೋವಿದೆ, ನಮ್ಮ ತಂಡದವ್ರಿಗೆಲ್ಲ ನೋವಿದೆ. ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಎಲ್ಲರಿಗೂ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಅಂಗಾಂಗಗಳು ದಾನ ಮಾಡಿದರೆ ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ ಅಂತಾರೆ. ಅಂಗಾಂಗಗಳು ದಾನ ಮಾಡಿದ್ದಾರೆ ಅವರು ಶ್ರೀಮತಿ ಅವರು ಒಪ್ಕೊಂಡಿದ್ದಾರೆ, ಹಾಗೂ ಅವರ ಮಗಳು ಒಬ್ಬಳೇ ಮಗಳು ಅವರು ಒಪ್ಕೊಂಡು ಅಂಗಾಂಗಗಳೆಲ್ಲ ಯಾವುದೇ ಅಂಗಾಂಗ ತಗೊಂಡ್ರು ಅವ್ರ ಅಭ್ಯಂತರ ಇಲ್ಲ ಅಲ್ಲಿ ಬರ್ಕೊಟ್ಟಿದ್ದಾರೆ. ಇವು ಸದ್ಯಕ್ಕೆ ನೇತ್ರದಾನ ಮಾಡಿದರೆ ನೇತ್ರ ತಗೊಳ್ತಾ ಇದ್ದಾರೆ. ಇಷ್ಟು ಒಟ್ಟಾರೆ ಒಬ್ಬ ಕರ್ತವ್ಯನಿಷ್ಠ ಪೊಲೀಸ್ ಅಧಿಕಾರಿಯ ಅಗಲಿಕೆಗೆ ಪೊಲೀಸ್ ಇಲಾಖೆಯಲ್ಲಿ ತುಂಬಲಾರದ ನಷ್ಟ ಉಂಟು ಮಾಡಿದೆ. ಇನ್ನು ಸಾವಿನಲ್ಲೂ ಮಾನವೀಯತೆ ಮೆರೆದ ಪ್ರಭಾಕರಾಚಾರಿ ಅವರ ನಡೆ ಎಲ್ಲರಿಗೂ ಮಾದರಿಯಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಗಜ್ಯೋತಿ ಬಸವಣ್ಣ ಜಾತ್ಯತೀತ ನಾಯಕ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಎಲ್ಲಾ ವರ್ಗದ ಜನರಿಗೆ ಸಮಾನ ಅವಕಾಶ ನೀಡಿದ ಮಹಾನಾಯಕ ಬಸವಣ್ಣ ಎಂದು ಮಾಜಿ ಶಾಸಕ ನಿಸರ್ಗನಾರಾಯಣ ಸ್ವಾಮಿ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ. ಬಸವಣ್ಣನವರ ತತ್ವಾದರ್ಶಗಳನ್ನು ಪ್ರತಿಯೊಂದು ಸಮಾಜ ಪಾಲನೆ ಮಾಡುತ್ತಿರುವುದರಿಂದಲೇ ನಮ್ಮ ದೇಶ ಜಾತ್ಯತೀತ ಪಥದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಎಂದರು. ವೀರಶೈವ ಮಹಾಸಭಾ ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿ ಉದಯ ಆರಾಧ್ಯ ಮಾತನಾಡಿ, ಶಿವನ ವಾಹನ ನಂದಿ ಹುಟ್ಟಿದ ದಿನವೇ ಬಸವ ಜಯಂತಿ. ಆದ್ದರಿಂದ ಈ ದಿನ ಹಸು ಎತ್ತುಗಳನ್ನು ಪೂಜಿಸಿ ವಿಶೇಷ ಭಕ್ಷ್ಯಗಳನ್ನು ನೀಡುವುದರ ಮೂಲಕ ಆಚರಿಸಬೇಕು ಎಂದು ಬಸವ ತತ್ವ ವಿರೋಧಿಗಳು ಜನಸಾಮಾನ್ಯರಲ್ಲಿ ಮೌಢ್ಯ ಬಿತ್ತುತ್ತಿದ್ದಾರೆ. ಬಸವಣ್ಣನವರ ವಿಚಾರಧಾರೆಗಳು ತಲುಪಬಾರದು ಎಂಬ ವ್ಯವಸ್ಥಿತ ಹುನ್ನಾರ ಈ ಮೌಢ್ಯದ ಹಿಂದಿದೆ. ನಿಜವಾದ ಬಸವ ಜಯಂತಿ ಎಂದರೆ ತಮ್ಮ ಮನೆಯ ಹಸುಗಳು ಎತ್ತುಗಳನ್ನು ಪೂಜಿಸುವುದರ ಜೊತೆಗೆ ಮನುಷ್ಯರ ನಡುವೆ ವರ್ಣ, ಜಾತಿ, ಲಿಂಗ ಭೇದ ಬೇರೂರಿದ್ದ ಆ ಕಾಲದಲ್ಲಿ ಸಮಾನತೆ, ಸಹೋದರತೆ ಮತ್ತು ಶಾಂತಿಯನ್ನ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಮೂಲಕ ಅನುಷ್ಠಾನಗೊಳಿಸಲು ಮುಂದಾದ ಮಹಾ ಮಾನವತಾವಾದಿ ಬಸವಣ್ಣ ಮತ್ತು ಅವರ ವಿಚಾರಧಾರೆಗಳನ್ನು ನೆನೆಯುವ ದಿನವಾಗಬೇಕು ಎಂದರು. ಬಸವ ಜಯಂತಿ ಅಂಗವಾಗಿ ತೂಬಗೆರೆಯಲ್ಲಿ ನಮ್ಮ ಪಕ್ಷದ ಯುವ ನಾಯಕರಾದಂಥ ನಮ್ಮ ಆರಾಧ್ಯರವರು ಮತ್ತು ಈ ಗ್ರಾಮದ ಎಲ್ಲ ಮುಖಂಡರು ಸೇರಿ ಮಾದೇವರು ಮತ್ತು ನಮ್ಮ ದಾಸವರು, ಬೇಕೆ ಬಸವರಾಜ್ ಅವರು ಮತ್ತು ನಮ್ಮ ಮುನಿಕೃಷ್ಣಣ್ಣವರು ಮತ್ತು ನಮ್ಮ ವೆಂಕಟೇಶಣ್ಣವರು ಎಲ್ಲ ಮುಖಂಡರು ಸೇರಿ ಇವತ್ತು ಬಸವ ಜಯಂತಿ ಕಿತ್ತಿಯವರು ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಬಸವ ಜಯಂತಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಬಸವ ಜಯಂತಿ ಅಂಗವಾಗಿ ಏನು ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲ ಜಾತಿ ಧರ್ಮದವರಿಗೂ ಸಮಾನವಾದಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದವರು ಕೂಡ ಆ ಒಂದು ಇದರ ಆಧಾರದ ಮೇಲೆ ಇವತ್ತು ಪ್ರತಿಯೊಬ್ಬರು ಕೂಡ ಸಮಾನತೆಯಿಂದ ಬಾಳ್ತಾ ಇರ್ತಕ್ಕಂಥ ನಮಗೆಲ್ಲ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಬಸವಣ್ಣರ ಒಂದು ಅವರ ಆದರ್ಶಗಳು ಮತ್ತು ಬಸವಣ್ಣರ ಒಂದು ಇದನ್ನು ನಾವು ಪರಿಪಾಲನೆ ಮಾಡೋದ್ರ ಮೂಲಕ ಉತ್ತಮವಾದಂಥ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಅಂತೇಳಿ ಎಲ್ಲ ಸಮುದಾಯಗಳು ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ವಿಶೇಷ ಮಂಟಪದಲ್ಲಿ ಬಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಪ್ರಸಾದ ವಿತರಣೆ ಮಾಡಲಾಯಿತು. ವಾದ್ಯ ಮೇಳಗಳೊಂದಿಗೆ ಆರತಿ ಹಿಡಿದ ಮಹಿಳೆಯರು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ಸ್ವಾಮಿಗೆ ಆರತಿ ಸಲ್ಲಿಸಿದ್ದಾರೆ. ನೂರಾರು ಭಕ್ತರು ಬಸವೇಶ್ವರ ದೇವಾಲಯದಲ್ಲಿ ಬಸವ ಮೂರ್ತಿಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದಿದ್ದಾರೆ. ಆಗಮಿಸಿದ ಭಕ್ತರಿಗೆ ಪಾನಕ ಮತ್ತು ಕೋಸಂಬರಿ ವಿತರಿಸಲಾಯಿತು. ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳ ಬಳಿಕ ಸಂಜೆ ಬಸವೇಶ್ವರ ಮೂರ್ತಿ ಮೆರವಣಿಗೆ ನಡೆಯಿತು. ಎಲ್ಲ ಕೈ ಮುಖಂಡು ಶುಭನಕ್ಷತ್ರ ಶುಭಕರ್ಣ ಅಸ್ಯ ಶುಭ ಮಮ ಕುಟುಂಬ ವರ್ಗಸ್ಯ ಪೂಜಾ ಶ್ರೀ ಗಣಪತಿ ಶಿವ ಬಸವೇಶ್ವರ ಲವೇ ಇಸ್ಕೋ
ಆ ಕ್ಯಾನಲ್ ಜಗ್ಗಿಸ್ಕೊಂಡು ಅದು ಕಂಬ ಕಟ್ಟ ವಿಶೇಷ ಪೂಜಾ ಕಾರ್ಯಕ್ರಮಗಳ ಬಳಿಕ ಸಂಜೆ ಬಸವೇಶ್ವರ ಮೂರ್ತಿ ಮೆರವಣಿಗೆ ನಡೆಯಿತು. ವೀರಗಾಸೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರವಿಂದ್, ತಾಲೂಕು ಸೊಸೈಟಿ ನಿರ್ದೇಶಕ ಪುರುಷೋತ್ತಮ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಎಚ್ಎ, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಜಗನ್ನಾಥ್, ಬಿಜೆಪಿ ಹೋಬಳಿ ಅಧ್ಯಕ್ಷ ಕೃಷ್ಣಪ್ಪ, ಮುಖಂಡರಾದ ಬಚ್ಚಹಳ್ಳಿ ನಾಗರಾಜು ಮತ್ತಿತರರು ಉಪಸ್ಥಿತರಿದ್ದರು. ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. ಅನದರ್ ನಂಬರ್ 8884950022. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು,
ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಗಾರ್ಜಿಯಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಇದೀಗ ಯುವಕರ ತಂಡವೊಂದು ತಮ್ಮ ಕನಸಿನಂತೆ ಸ್ಥಳೀಯರಿಗೆ ಗೋ ಕಾರ್ಟಿಂಗ್ ಅನುಭವವನ್ನು ಕೊಡುವುದಕ್ಕಾಗಿ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಮತ್ತು ಕೆಫೆ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಕುರಿತು ಒಂದು ವರದಿ. ಗೋ ಕಾರ್ಟಿಂಗ್ ಅನುಭವವನ್ನು ಪಡೆಯಲು ಇಂದಿನ ಯುವ ಪೀಳಿಗೆ ತುದಿಗಾಲಲ್ಲಿ ನಿಂತಿರುತ್ತದೆ. ಅದಕ್ಕಾಗಿ ಬೆಂಗಳೂರು ಅಥವಾ ಮೈಸೂರಿಗೆ ಹೋಗಿ ದುಬಾರಿ ವೆಚ್ಚ ಮಾಡಬೇಕಾಗಿತ್ತು. ಇದು ಚಿಕ್ಕಬಳ್ಳಾಪುರ ಭಾಗದ ಜನರಿಗೆ ದೂರದ ಮಾತೆ. ಆದರೆ ಇದೀಗ ಯುವಕರ ತಂಡವೊಂದು ತಮ್ಮ ಕನಸಿನಂತೆ ಸ್ಥಳೀಯರಿಗೆ ಗೋ ಕಾರ್ಟಿಂಗ್ ಅನುಭವವನ್ನು ಕೊಡುವುದಕ್ಕಾಗಿ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಮತ್ತು ಕೆಫೆ ಹೆಸರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಕ್ಷಯ ತೃತೀಯ ಶುಭ ದಿನದಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ.
ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ, ಕೆವಿ ಮತ್ತು ಪಂಚಗಿರಿ ದತ್ತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಕೆವಿ ನವೀನ್ ಕಿರಣ್, ಬಿಜೆಪಿ ಮುಖಂಡ ಗಿರೀಶ್ ಸೇರಿದಂತೆ ಮತ್ತಿತರ ಗಣ್ಯರು ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದರು. ಈ ಗೋ ಕಾರ್ಟಿಂಗ್ನಲ್ಲಿ ವಿಶೇಷವಾಗಿ ರೇಸಿನ ಅನುಭವವನ್ನೂ ಸಹ ಪಡೆಯಬಹುದು. ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲಳ್ಳಿ ಬಳಿ ನಿರ್ಮಾಣವಾಗಿದ್ದು ನುರಿತ ತಂತ್ರಜ್ಞರಿಂದ ನಿರ್ಮಾಣಗೊಂಡಿದೆ. ಎಲ್ಲಾ ರೀತಿಯ ಸುರಕ್ಷಾ ಕ್ರಮಗಳನ್ನು ಕೈಗೊಂಡಿದ್ದು ಬೇರೆ ಗೋಕಾರ್ಟಿಂಗ್ಗಳಿಂದ ಇದು ಭಿನ್ನ ಅನುಭವವನ್ನು ನೀಡುತ್ತದೆ. ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಜನಪ್ರಿಯತೆಯನ್ನು ಗಳಿಸಿದ ಉತ್ತಮ ಜೀವರನ್ನು ಆಗಮಿಸುತ್ತಿದ್ದಾರೆ. ತಮ್ಮೆಲ್ಲರ ಜೋರಾದ ಕರತಾಳದ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ರಾಂಗ್ ವೆಲಾಸಿಟಿ ಗೋಕಾರ್ಟಿಂಗ್ ಮತ್ತು ಕೇಕ್ ತಂಡದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹೆಸರು ರವಿಕುಮಾರ್ ಜಿ.ವಿ. ಅಂತ. ಸೊ ವಾಯು ವೆಲಾಸಿಟಿ ಗೋಕಾರ್ಟಿಂಗ್ ಆ್ಯಂಡ್ ಕೆಫೆ ಒಬ್ಬ ಪಾರ್ಟ್ನರ್ ಕೂಡ ನಾನು. ಇಲ್ಲಿಂದ ಈಶಾ ಫೌಂಡೇಶನಿಂದ ಇಲ್ಲಿಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬೇಸಿಕಲಿ ನಾವು ಗೋಕಾರ್ಟಿಂಗ್ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದೀವಿ ಮತ್ತು ಪಿಯೋನಿಯರ್ಸ್ KNK ಕಾರ್ಡ್ಸಿಂದ ರನ್ ಮಾಡ್ತಾಯಿದ್ದೀವಿ. ಸೊ ಇದು ತುಂಬ ದಿನಗಳ ಕನಸು, ತುಂಬ ವರ್ಷಗಳಿಂದ ಅನ್ಕೊತಾ ಇದ್ವಿ ನಾವೊಂದು ಗೋಕಾರ್ಟಿಂಗ್. ಬಿಕಾಸ್ ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಎಲ್ಲೂ ಕೂಡ ಗೋಕಾರ್ಟಿಂಗ್ ಇಲ್ಲ. ನಾವು ಆಡಬೇಕು ಅಂದ್ಕೊಂಡಾಗೆಲ್ಲ ತುಂಬ ಇಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ವಿ ಅಥವಾ ಮೈಸೂರಿಗೆ ಹೋಗ್ತಾಯಿದ್ವಿ. ಅದೇ ಒಂದು ಯಾವಾಗೂ ತಲೆಯಲ್ಲಿ ಅನಿಸ್ತಾ ಇತ್ತು, ಯಾಕೆ ನಮ್ಮೂರಲ್ಲಿ ಈಶಾ ಫೌಂಡೇಶನ್ ನಿಯರ್ ಬೈ ಇದ್ದರೂ ಕೂಡ ನಾವ್ಯಾಕೆ ಮಾಡಬಾರ್ದು ಅನ್ನೋದು ತುಂಬ ವರ್ಷಗಳಿಂದ ಕಾಡ್ತಾಯಿತ್ತು. ಸೊ ಆಲ್ಮೋಸ್ಟ್ 6 ಮಂತ್ಸಿಂದ ಡಿಸೈಡ್ ಮಾಡಿ ದ ಬ್ಯೂಟಿಫುಲ್ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದೀವಿ ಇಲ್ಲಿ. ಸೊ ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸಮಸ್ತ ಕರ್ನಾಟಕದಿಂದ ಎಲ್ಲರೂ ಬಂದು ಇಲ್ಲಿ ಈ ಟೆಕ್ನಿಕಲ್ ಟ್ರ್ಯಾಕ್ನಲ್ಲಿ ಆಡಿ ರೇಸಿಂಗ್ ಕೂಡ ಮಾಡ್ಬೋದು ನೀವು. ರಿಕ್ರಿಯೇಷನಲ್ ಒಂದೇ ಅಲ್ಲ, ರೇಸಿಂಗ್ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದೀವಿ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ಕೂಡ ನಮಗೆ ಬೇಕಾಗಿದೆ ಈ ಸಂದರ್ಭದಲ್ಲಿ. ಸೊ ನಾನೆಲ್ಲರೂ ವೆಲ್ಕಮ್ ಮಾಡ್ತೀನಿ. ಇವತ್ತೇ ಇನಾಗ್ರೇಷನ್ ಮುಗಿದಿದೆ. ಸೊ ಗ್ರ್ಯಾಂಡ್ ಇನಾಗ್ರೇಷನ್ ಆಯಿತು. 2 ಗಂಟೆಯಿಂದ ಆಲ್ಮೋಸ್ಟ್ ಪಬ್ಲಿಕ್ಕಿಗೆ ಓಪನ್ ಆಗಿದೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಮತ್ತು ಸ್ಟೂಡೆಂಟ್ಸ್ ಆಫರ್ ನಡೀತದೆ, ನಾರ್ಮಲ್ ಪೀಪಲ್ ಕೂಡ ಆಫರ್ ನಡೀತದೆ. ಇಂಥ ಆಫರು ಎಲ್ಲೇ ಗೋಕಾರ್ಟಿಂಗ್ ಹೋದರೂ ಸಿಗೋದಿಲ್ಲ. ಬಂದು ಆಡಿ ಎಂಜಾಯ್ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೇಫ್ಟಿ ಮೆಜರ್ಸ್ ಒಂದು ಫೈರ್ದು ಎಸ್ಟಿಂಗ್ವಿಷರ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಮತ್ತು ನೀವು ಟಯರ್ಸ್ ಎಲ್ಲನೂ ನೋಡ್ಬೋದು. ಎಲ್ಲರೂ 2 ಟಯರ್ಸ್ ಇಟ್ಟರೆ ನಾವು 3 ಟಯರ್ಸ್ ಇನ್ಸ್ಟಾಲ್ ಮಾಡಿದ್ದೀವಿ. ನೆಟ್ ಆ್ಯಂಡ್ ಬೋಲ್ಟ್ ಹಾಕಿದ್ದೀವಿ. ಪ್ಲಸ್ ರೋಪ್ ಟೈಯಿಂಗ್ ಮಾಡಿದ್ದೀವಿ. 6 ರೋಪ್ಸ್ಗೆ ಒಂದು ಸತಿ ಟೈಅಪ್ ಮಾಡಿದ್ದೀವಿ. ಹಿಂದ್ಗಡೆ ಮರಳು ಮೂಟೆಗಳನ್ನ ಕೂಡ ಇಟ್ಟಿದ್ದೀವಿ. ಎಂಟೈರ್ ಟ್ರ್ಯಾಕ್ನ ಬಿಲ್ಡ್ ಮಾಡಿರೋ ಸಿಗ್ಯಾಟೋಯಿಂದ ಕರೆಸಿದ್ದೀವಿ. ಸಿಗ್ಯಾಟೋ ಇಂಜಿನಿಯರ್ಸ್ ಬಂದು ಬಿಲ್ಡ್ ಮಾಡಿರೋ ಟ್ರ್ಯಾಕ್ ಇದು. ನಾರ್ಮಲಾಗಿ ಜನರಲಾಗಿ ಏನು ಮಾಡ್ತಾರೆ ಅಂದರೆ ಯಾರೋ ಒಬ್ಬರು ಟಾರ್ ಅವ್ರನ್ನೇ ಡೈರೆಕ್ಟಾಗಿ ಕರೆದು ಒಂದು ಟ್ರ್ಯಾಕ್ ಬಿಲ್ಡ್ ಮಾಡಿಸಿ ರಿಕ್ರಿಯೇಷನಲ್ ಪರ್ಪಸ್ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡಿಲ್ಲ. ಎಂಟೈರ್ ಟ್ರ್ಯಾಕ್ನ ಇಂಜಿನಿಯರ್ಸು ಸಿಗ್ಯಾಟೋ ಅನ್ನೋ ಒಂದು ಕಂಪನಿ, ಅವ್ರದ್ದು ಬೇಸಿಕಲಿ ಗೋಕಾರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅವರೇ ಬಂದು ಎಂಟೈರ್ ಪ್ರಿಕಾಷನ್ಸ್ ತೊಗೊಂಡು ಯಾವ್ಯಾವ ಕರ್ಸ್ನ ಎಷ್ಟು ಮೆಷರ್ಮೆಂಟಲ್ಲಿ ಮಾಡಬೇಕು, ಟೆಕ್ನಿಕಲಿ ಹೆಂಗೆ ಮಾಡಬೇಕು, ಫಾರ್ಮುಲಾನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಅದೆಲ್ಲ ಇಂಪ್ಲಿಮೆಂಟ್ ಮಾಡಿ ಈ ಟ್ರ್ಯಾಕ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದು ಟ್ರೈ ಮಾಡಿ. ನೀವು ಕಾರ್ಟ್ನ ಓಡಿಸ್ಬೇಕಾದ್ರೇ ಆ ಫೀಲ್ ನಿಮ್ಗೆ ಗೊತ್ತಾಗುತ್ತೆ. ಆ ಗ್ರೇಡಿಯೆಂಟ್ಸ್ ಹೆಂಗಿದೆ, ಎಲಿವೇಷನ್ಸ್ ಹೆಂಗಿದೆ ಎಲ್ಲನೂ ಅರ್ಥ ಆಗುತ್ತೆ. ಸೊ ಎಲ್ಲರೂ ಬಂದು ಆಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು ಗೊಲ್ಲಳ್ಳಿ ಅಂತ ಮಾದರಿ ನ್ಯಾಷನಲ್ ಸ್ಕೂಲ್ ಬರುತ್ತೆ. ನೀವು ರೈಟ್ ಸೈಡ್ ತಿರ್ಕೊಂಡು ಅದರ ಡೌನಲ್ಲಿ ಕೆಳಗಡೆ ಇಳಿದು ಬಂದರೆ ನಿಮ್ಗೆ ಕಾಣಿಸುತ್ತೆ, ಆರ್ಚ್ ಕಾಣಿಸುತ್ತೆ, ಈಶಾ ವಾಯು ವೆಲಾಸಿಟಿ ಅಂತ. ಒಳಗಡೆಗೆ ಬಂದರೆ ನಿಮಗೆ ನಮ್ಮ ಎಂಪ್ಲಾಯೀಸ್ ಇರುತ್ತೆ.
ಪೂರ್ವಕವಾದ ಸನ್ಮಾನವನ್ನ ನಡೆಸಲಿದೆ. ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರ ತಾಳದ ಚಪ್ಪಾಳೆ ಇವರಿಗೆ ಬಂದು ಸಹಾಯ ಕೇಳಿದ್ರೆ ಮಗಿ ಶಾಲುವನ್ನು ಹಾಕುವುದರ ಮುಖಾಂತರ ನೆನಪಿನ ಕಾಣಿಕೆಯೊಂದಿಗೆ ನಮ್ಮ ಮುಖ್ಯ ಶ್ರಮಕ್ಕೆ ಪ್ರತಿಫಲ ಸದಾ ಚಿಕ್ಕಬಳ್ಳಾಪುರ ತಾಲೂಕಿನ ಯುವಕರು ಬಹಳ ವರ್ಷಗಳ ಕನಸನ್ನು ಇದೀಗ ನನಸಾಗಿಸಿದ್ದಾರೆ. ಯುವಕರ ಕನಸಿನ ಕೂಸಿಗೆ ಬೆಂಬಲ ಆಶೀರ್ವಾದ ಬೇಕಾಗಿದೆ. ಒಟ್ನಲ್ಲಿ ಈ ಭಾಗದ ಮಂದಿಗೆ ಹೊಸ ರೋಮಾಂಚನವನ್ನು ನೀಡಲು ವಾಯು ವೆಲಾಸಿಟಿ ಗೋಕಾರ್ಟಿಂಗ್ ಮತ್ತು ಕೆಫೆ ಮುಂದಾಗಿದೆ. ನೀವು ಸಹ ಬಿಡುವಿನ ವೇಳೆಯಲ್ಲಿ ಒಮ್ಮೆ ಭೇಟಿ ಕೊಡಿ, ಗೋಕಾರ್ಟಿಂಗ್ ಅನುಭವವನ್ನು ಪಡೆಯಿರಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ 42ನೇ ವರ್ಷದ ಶ್ರೀ ಧರ್ಮರಾಯಸ್ವಾಮಿ ಹೂವಿನ ಕರಗ ಈ ವರ್ಷ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಾಲಯದ ಅಭಿವೃದ್ಧಿ ಸಮಿತಿ ಮಂಡಳಿಯ ಮುಖಂಡರು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ 2ನೇ ವಾರ್ಡ್ನಲ್ಲಿ ಇರುವ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯದ 42ನೇ ವರ್ಷದ ಹೂವಿನ ಕರಗ ಮಹೋತ್ಸವವನ್ನು ಶ್ರೀ ಧರ್ಮರಾಯಸ್ವಾಮಿ ಕರಗದ ಅಭಿವೃದ್ಧಿ ಸಮಿತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಆಂಧ್ರ ಮೂಲದ ಕುಪ್ಪಂ ಗ್ರಾಮದ ಬಾಲಾಜಿ ಅವರು ಕರಗ ಹೊರಲಿದ್ದಾರೆ. ಭಗವಂತನ ಭಕ್ತಿ ಹಾಗೂ ಸಂಪ್ರದಾಯದ ಸಂಯೋಜನೆಯಾಗಿ ನಡೆಯುವ ಈ ಮಹೋತ್ಸವ ಏಪ್ರಿಲ್ 22ರಿಂದ 27ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ಭಕ್ತರ ಅಪಾರ ಭಾವನಾತ್ಮಕತೆ ನಡುವೆ ಪ್ರತಿದಿನವೂ ವಿಶೇಷ ಪೂಜೆಗಳು, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಕರಗ ಕಾರ್ಯಕ್ರಮಗಳು ನಡೆಯಲಿವೆ. ಏಪ್ರಿಲ್ 25ರಂದು ಮುಖ್ಯ ಕಾರ್ಯಕ್ರಮವಾಗಿರುವ ಧರ್ಮರಾಯಸ್ವಾಮಿ ಹೂವಿನ ಕರಗ ರಾತ್ರಿ 9 ಗಂಟೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವ ಮೆರೆಯಬೇಕು ಎಂದರು. ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 41 ವರ್ಷಗಳಿಂದ ಧರ್ಮರಾಯಸ್ವಾಮಿ ದ್ರೌಪದಿ ದೇವಿ ಮೂಲ ದೇವಸ್ಥಾನ ನಮ್ಮ ವಾರ್ಡಲ್ಲಿರೋದಂಥದ್ದು. ಇದು 42ನೇ ವರ್ಷದ ಕರಗ. ಈ ಕರಗದ ಪ್ರಯುಕ್ತ ಕಾರ್ಯಕ್ರಮಗಳು ದಿನಾಂಕ 22/4/2026 ಬುಧವಾರ ಸಂಜೆ 5 ಗಂಟೆಗೆ ಗಣೇಶ ಹೋಮ ಮತ್ತು ಶ್ರೀಮತಿ ದ್ರೌಪದಿ ದೇವಿಗೆ ವಿಶೇಷ ಹೂವಿನ ಅಲಂಕಾರ, ಸಂಜೆ 7 ಗಂಟೆಗೆ ಧ್ವಜಾರೋಹಣ, ಅದಾದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇರುತ್ತದೆ. ತದನಂತರ ದಿನಾಂಕ 23/4/2026 ಗುರುವಾರ ಸಂಜೆ 6 ಗಂಟೆಗೆ ಭಾರತಿ ನಗರದಲ್ಲಿರುವಂತಹ ಕಲ್ಯಾಣಿಯಲ್ಲಿ ಕಳಸ ಸ್ಥಾಪನೆ ಇರುತ್ತದೆ. ಅದಾದ ಮೇಲೆ ಕಂದ್ವಾರ ಬಾಗಿಲು ಶ್ರೀ ಲಕ್ಷ್ಮೀ ವೆಂಕಟರಾಮ ಸ್ವಾಮಿ ದೇವಾಲಯದಲ್ಲಿ ರಾತ್ರಿ 9 ಗಂಟೆಗೆ ಹಸಿ ಕರಗ ಏರ್ಪಡಿಸಿದ್ದು, ಹಸಿ ಕರಗ 9 ಗಂಟೆ ರಾತ್ರಿ ದೇವಾಲಯದ ಹೊರಗಡೆ ಬಂದು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ರಾತ್ರಿ 10:10 ತಲುಪುತ್ತೆ. ಮತ್ತು ದಿನಾಂಕ 23/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ದ್ರೌಪದಿ ದೇವಿಗೆ ಎಲ್ಲ ಭಕ್ತಾದಿಗಳು ದೀಪೋತ್ಸವ ಕಾರ್ಯಕ್ರಮ ಏರ್ಪಡಿರುತ್ತದೆ. ಆ ದೀಪೋತ್ಸವ ಆದಮೇಲೆ ರಾತ್ರಿ 8 ಗಂಟೆಗೆ ದೇವಾಲಯದ ಮುಂಭಾಗದಲ್ಲಿ ಸಪ್ತಕಳಶ ಶ್ರೀಯುತ ಹೆಸರಾಂತ ಕುಪ್ಪಂ ಬಾಲಾಜಿಯವರಿಂದ ಸಪ್ತಕಳಶ ಏರ್ಪಡಿಸುತ್ತೇವೆ. ಅದಾದ ಮೇಲೆ ದಿನಾಂಕ 25/4/26 ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಅರ್ಜುನ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ಮತ್ತು ರಾತ್ರಿ 9 ಗಂಟೆಗೆ 42ನೇ ವರ್ಷದ ಶ್ರೀ ಧರ್ಮರಾಯಸ್ವಾಮಿ ಹೂವಿನ ಕರಗ. ಅದಾದ ಮೇಲೆ 26ನೇ ತಾರೀಕು ಸುಮಾರು ಬಹುಶಃ ಹೋದ ವರ್ಷ ಸಹ 24 ಗಂಟೆಗಳ ಮುಖಾಂತರ ಕರಗ ಪ್ರತಿ ಊರಿನ ಪ್ರಮುಖ ಬೀದಿಗಳ ಮೆರವಣಿಗೆ ಮಾಡಿತ್ತು. ಬಹುಶಃ ಈಗಿಂತ ಆದಷ್ಟು ನಾವು ಕಮ್ಮಿ ಮಾಡಿ ಸಂಜೆ ಒಳಗಡೆ
ಅಗ್ನಿಕುಂಡ ಪ್ರವೇಶ ಮಾಡಬೇಕು ಅಂತ ನಾವೆಲ್ಲ ಕಮಿಟಿಯವರು ಸಹ ಮಾತಾಡ್ಕೊತಾ ಇದ್ದೀವಿ. ಆದಷ್ಟು ಎಷ್ಟು ಬೇಗ ಅಷ್ಟು ಬೇಗ ಅಗ್ನಿಕುಂಡ ಪ್ರವೇಶ ಆಗುತ್ತೆ. ಅದೇ ದಿನ ರಾತ್ರಿ, ಭಾನುವಾರ ರಾತ್ರಿ ಮಹಾಭಾರತ ಕಥೆ ರಾತ್ರಿ 1 ಗಂಟೆ ಸುಮಾರಿಗೆ ಗಾಪೂಜೆ ಆಗಿ ಆ ಒಂದು ಕಾರ್ಯಕ್ರಮ ಮುಗಿಯುತ್ತೆ. ಕೊನೆಯದಾಗಿ 27/4/2026 ವಸಂತೋತ್ಸವ ಒನಕೆ ಕರಗ. ಈ ಬಾರಿ ಒನಕೆ ಕರಗವನ್ನು ನಾವು ನಮ್ಮ ದೇವಾಲಯದ ಬಳಿ ಮಧ್ಯಾಹ್ನ 1 ಗಂಟೆಗೆ ಏರ್ಪಡಿಸಿರುತ್ತೇವೆ. ಇದೆಲ್ಲ ಈ ಒಂದು ಕರಗದ ಒಂದು ಕಾರ್ಯಕ್ರಮಗಳ ವಿವರ. ಇನ್ನು ಈ ಕರಗ ಮಹೋತ್ಸವದಲ್ಲಿ ನಗರದಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿ, ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ನಾಟಕಗಳು, ನಗರದ ಪ್ರಮುಖ ಬೀದಿಗಳಲ್ಲಿ ಅನ್ನಸಂತರ್ಪಣೆ, ಪಾನಕ, ಹೆಸರುಬೇಳೆ ಹಾಗೂ ವಿದ್ಯುತ್ ದೀಪಾಲಂಕಾರ, ಕೀಲು ಕುದುರೆ ನೃತ್ಯ, ಡೊಳ್ಳು ಕುಣಿತ, ಪೂಜಾ ಕುಣಿತ ಪ್ರದರ್ಶನಗಳು ನಗರದ ವಿವಿಧ ಕಡೆ ಏರ್ಪಡಿಸಲಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಸಹ ಶ್ರೀ ಧರ್ಮರಾಯ ಕರಗದ ಪ್ರಯುಕ್ತ MG ರಸ್ತೆಯಲ್ಲಿ ವಾದ್ಯಗೋಷ್ಠಿ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ವಿಶೇಷವಾಗಿ ವಿಶೇಷ ಕಲಾವಿದರ ನೃತ್ಯ ಸಂದರ್ಪಣೆಗಳು ಕೂಡ ಇರುತ್ತೆ. ತುಂಬ ಜನರನ್ನು ಆಕರ್ಷಣೆ ಮಾಡುವಂತಹ ನೃತ್ಯಗಳು ಹಾಗೂ ಜಾನಪದ ಗೀತೆಗಳು ಹಾಗೂ ಚಲನಚಿತ್ರ ಗೀತೆಗಳನ್ನು ಆಡುವ ಹಿನ್ನೆಲೆ ಗಾಯಕರನ್ನು ಕರೆಸಿ ಆ ಜನರಿಗೆ ಮನೋರಂಜನೆ ಮತ್ತು ಕರಗದ ಭಕ್ತಿಗೀತೆಗಳನ್ನು ಸಹ ಇದರ ಆಯೋಜಿಸ್ತೀವಿ. ಇದರ ಮುಖಾಂತರ ಹೆಚ್ಚಿನ ಜನತೆಯನ್ನು ಸೇರಿಸೋದಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾಯಿದ್ದೀವಿ. ಪ್ರಚಾರಗಳು ಕಡಿಮೆ, ಕಾಲಾವಕಾಶ ಕಡಿಮೆ ಇದೆ. ಇದು ಯಾಕಂದರೆ ನಮ್ಮ ಊರಲ್ಲಿ 2-3 ಕರಗ ಇರೋದ್ರಿಂದ ಆ ಕರಗಗಳ ಶೆಡ್ಯೂಲು ಸ್ವಲ್ಪ ನಮ್ಗೆ 2-3 ಆದಾಗ ಸ್ವಲ್ಪ ಜನರಿಗೆ ಪ್ರಚಾರ ಮಾಡೋದು ಇದು ಕಡಿಮೆ ಆಗ್ತಾಯಿದೆ ನಮಗೆ. ಯಾಕಂದರೆ ಅವ್ರದ್ದು ಲಾಸ್ಟು 1 ವಾರದಿಂದ ಇತ್ತು, ಜನ ಕನ್ಫ್ಯೂಸ್ ಆಗಬಾರ್ದು ಅಂತ ಅದು ಮುಗಿದ ಮೇಲೆ ಇದನ್ನು ಡೇಟ್ ತೊಗೊಂಡು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇನ್ನು ಮುಖಾಂತರನೇ ತಮ್ಮ ಪ್ರಚಾರ ಆದಷ್ಟು ನೀವೆಲ್ಲ ಮಾಧ್ಯಮ ಮಿತ್ರರು ಸಹಾಯ ಮಾಡಬೇಕು. ಇದೆಲ್ಲ ನಾವು ಒಂಥರ ಬಡವರ ಕಾಲೋನಿಯಲ್ಲಿ ಮಾಡಿದಂಥ ಕರಗ ಇದು. ಅದು ಹೆಚ್ಚಾಗಿ ವಿಶೇಷತೆ ಅಂದರೆ ಇದು ಎಲ್ಲಿ ನಮ್ಮ ಸುತ್ತಮುತ್ತಲೂ ಆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಲ್ಲಿ ಇಲ್ಲ. ಮೂಲ ದೇವತೆ ಧರ್ಮಸ್ಥಳ ಪ್ರತ್ಯೇಕವಾಗಿ ಮೂಲ ದೇವತೆ ಧರ್ಮರಾಯರ ಕರಗ ಇರೋದೇ ಧರ್ಮರಾಯರ ಕರಗ. ಆ ವಂಶಸ್ಥರು ಅವರೇ ಮಾಡುವಂಥ ಕರಗ ಅಂದರೆ ನಮ್ಮ ಮೂಲ ದೇವತೆ ನಮ್ಮ ಏರಿಯಾದಲ್ಲಿ ಇರೋದಂತ ನಮ್ಮದು ವಿಶೇಷವಾಗಿ ಈ ಕರಗ. ಅದರಿಂದ ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ತಮ್ಮಲ್ಲಿ ವಿನಂತಿ. ಒಟ್ನಲ್ಲಿ ಭಕ್ತಿ, ಸಂಪ್ರದಾಯ ಮತ್ತು ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಗಲಿರುವ ಈ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಭಕ್ತರಲ್ಲಿ ವಿಶೇಷ ಉತ್ಸಾಹ ಮೂಡಿಸಿದೆ. ಕಲವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಥಿಲಾವಸ್ಥೆಯಲ್ಲಿದ್ದ ದೇಗುಲ ಜೀರ್ಣೋದ್ಧಾರ, ಶ್ರೀ ಮುನೇಶ್ವರ ಸ್ವಾಮಿ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ, ಭಕ್ತಿಯಲ್ಲಿ ಮಿಂದೆದ್ದ ಅಂದಾರ್ಲಹಳ್ಳಿ ಗ್ರಾಮಸ್ಥರು. ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ಲಕ್ಷ್ಯ, ಅನ್ಯ ಚಟುವಟಿಕೆಗಳ ತಾಣವಾದ ಕನ್ನಡ ಸಾಹಿತ್ಯ ಭವನ, ಬೇಸರ ವ್ಯಕ್ತಪಡಿಸಿದ ಕನ್ನಡ ಸಾಹಿತ್ಯ ಅಭಿಮಾನಿಗಳು. ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವಕ್ಕೆ ಹೆಸರಾಗಿದ್ದರು, ಬಲಿ ಪಡೆದ ಕ್ಯಾನ್ಸರ್ ಕಾಯಿಲೆ, ಅಂಗಾಂಗ ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದ PSI. ಜಗಜ್ಯೋತಿ ಬಸವಣ್ಣ ಜಾತ್ಯತೀತ ನಾಯಕ, ಅನುಭವ ಮಂಟಪದಿಂದ ಜನರಿಗೆ ಸಮಾನ ಅವಕಾಶ, ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಗುಣಗಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.